ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಸಂಕಷ್ಟ. ಕೊಲೆ ನಡೆದ ದಿನ ದರ್ಶನ್ ಇದ್ದ ಪಬ್ನಲ್ಲಿ ಚಿಕ್ಕಣ್ಣನೂ ಇದ್ರು. ಹೀಗಾಗಿ ಚಿಕ್ಕಣ್ಣ ವಿಚಾರಣೆಗೆ ಮುಂದಾದ ಪೊಲೀಸರು. ಪಬ್ಗೆ ಹಾಸ್ಯ ನಟ ಚಿಕ್ಕಣ್ಣರನ್ನ ಕರೆತಂದ ಪೊಲೀಸರು. ಸ್ಟೋನಿ ಬ್ರೂಕ್ಗೆ ಆರೋಪಿಗಳನ್ನ ಕರೆತಂದ ಪೊಲೀಸರು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಅಧಿಕಾರಿಗಳಿಂದ ಮಹಜರು ಆಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ ಡಿ ಗ್ಯಾಂಗ್ ಈಗಾಗಲೇ ಪೊಲೀಸ್ ವಶದಲ್ಲಿದ್ದಾರೆ. ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಇದ್ದ ಪಬ್ನಲ್ಲಿ ಚಿಕ್ಕಣ್ಣ ಕೂಡ ಇದ್ರಂತೆ. ಹೀಗಾಗಿ ಚಿಕ್ಕಣ್ಣನ ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಪಬ್ಗೆ ಹಾಸ್ಯ ನಟ ಚಿಕ್ಕಣ್ಣರನ್ನ ಕರೆತಂದಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ಗೆ ಆರೋಪಿಗಳನ್ನ ಕರೆತಂದಿದ್ದಾರೆ ಪೊಲೀಸರೀಗ. ಪಬ್ ಅಲ್ಲಿ ವಿಚಾರಣೆ ಆಗ್ತಾ ಇದೆ, ಸ್ಥಳ ಮಹಜರು ಆಗ್ತಾ ಇದೆ. ರೇಣುಕಾ ಸ್ವಾಮಿಯ ಅತ್ಯಂತ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದರ್ಶನ್ ಸೇರಿ ಡಿ ಗ್ಯಾಂಗ್ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇತ್ತ ಕೊಲೆ ನಡೆದ ದಿನ ದರ್ಶನ್ ಇದ್ದ ಪಬ್ ಅಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಇದ್ರಂತೆ. ಹೀಗಾಗಿ ಚಿಕ್ಕಣ್ಣನ ಪೊಲೀಸರು ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಷ್ಟು ಈ ವಿಚಾರಣೆಗಳಾಗ್ತಾ ಇದೆ. ಏನಾಯ್ತು ಅವತ್ತಿನ ರಾತ್ರಿ ಪಬ್ನಲ್ಲಿ, ಯಾರ್ಯಾರಿದ್ರು, ಯಾರ್ಯಾರು ಆ ಸಂದರ್ಭದಲ್ಲಿ ಇದ್ರು. ಹೀಗಾಗಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಈಗ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾರೆ. ಪಬ್ಗೆ ಹಾಸ್ಯ ನಟ ಚಿಕ್ಕಣ್ಣರನ್ನ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ. ಸ್ಟೋನಿ ಬ್ರೂಕ್ ಇದು ಪಬ್ ಆಗಿರುತ್ತೆ. ಈ ಪಬ್ ಅಲ್ಲಿ ಆರೋಪಿಗಳನ್ನ ಕರೆತಂದಿದ್ದಾರೆ ಪೊಲೀಸರು. ಇನ್ನಷ್ಟು ವಿಚಾರಣೆ ಆಗಬೇಕು, ಇನ್ನಷ್ಟು ಸತ್ಯಾಂಶಗಳನ್ನ ಹೊರತರಲಿಕ್ಕೆ ಅವತ್ತು ಪಬ್ನಲ್ಲಿದ್ದಂತಹ ಹಾಸ್ಯ ನಟ ಚಿಕ್ಕಣ್ಣರನ್ನ ಈಗ ಪೊಲೀಸರು ಪಬ್ಗೆ ಕರ್ಕೊಂಡ್ ಬಂದಿದ್ದಾರೆ. ವಿಚಾರಣೆಗಳು ಆಗ್ತಾ ಇದೆ.